ಸಿಂಗಲ್ ಬೆಡ್ರೂಮ್ ಮನೆ ಕೊಡ್ಸೋಣ. ಒಂದು 4 ಮನೆಗಳಿದ್ದಾವೆ. ಅರಮನೆ ಥರ. ಸರ್ ಅರಮನೆಗೆ ಬಾಡಿಗೆ ಕಟ್ಟಿ ಬದುಕೋ ರೇಂಜ್ಗೆ ನಾವಿಬ್ರು ಇನ್ನೂ ಬಂದಿಲ್ಲ. ನಮ್ಮ ರೇಂಜ್ಗೆ ಏನಾದರೂ ತೋರಿಸಿ ಸರ್. ಯಾವ ರೇಂಜಲ್ಲಿ ನಿಮಗೆ ಮನೆ ಬೇಕು? ಒಂದು 5,000. 5,000ನಾ? ಸರ್ ಸ್ವಲ್ಪ ಕಡಿಮೆ ಸರ್. 4. ಇನ್ನೊಂದು ಸ್ವಲ್ಪ ಕಡಿಮೆ ಸರ್. ಇನ್ನೊಂದು ಸ್ವಲ್ಪ ಕಡಿಮೆನಾ? 3,000. ಇನ್ನೊಂದು ಚೂರು ಕಡಿಮೆ ಸರ್. 1-2 ಫೈನಲ್ ಆಗಿ 500. ವಾಟರ್ ಬಿಲ್ಲು ಸೇರಾ ಸರ್? ಇಲ್ಲ, ಎಲೆಕ್ಟ್ರಿಕ್ ಬಿಲ್ಲು ಕೇಬಲ್ ಬಿಲ್ಲು ಸೇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯಾರು ನೀವು ಮನೆಗಳೇ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದ್ರೆ 500 ರೂಪಾಯಿ ನಿನಗೆ ವಾಟರ್ ಬಿಲ್ಲು ಸೇರಿಸಿ ಕೊಡ್ತಾರಂತೆ. ಹೋಗಯ್ಯೋ. ಏನ್ ಮಾಡೋದು ಸರ್, ನಾವಿಬ್ರು ಪ್ರಣಯ ಪಕ್ಷಿಗಳು. ಹೃದಯ ಹಾಡಿತು ಅಂತ ಪ್ರೀತಿಸಿದ್ವಿ. ಈ ಜಗತ್ತೇ ಪ್ರೇಮ ಲೋಕ ಅಂತ ಆಶಾ ಗೋಪುರ ಕಟ್ಕೊಂಡ್ವಿ. ಆದ್ರೆ ಇವ್ರಪ್ಪ ರಾಕ್ಷಸ ಸರ್. ನಮ್ಮ ಅನುರಾಗ ಸಂಗಮನ ಬೆಂಕಿಯ ಬಲೆ ಮಾಡ್ಬಿಟ್ಟ ಸರ್. ಅದಕ್ಕೆ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಮ್ಮ ಪ್ರೀತಿಗೆ ಭಂಗವಿಲ್ಲ ಅಂತ ಮನೆ ಬಿಟ್ಟು ಓಡ್ ಬಂದು ಮದುವೆ ಆಗಿದ್ವಿ ಸರ್. ಸರ್ ನಮ್ಮೂರ ಮಂದಾರ ಹೂವೇ ಸರ್ ಇವಳು. ಇವಳನ್ನ ಚಂದನದ ಗೊಂಬೆ ತರ ನೋಡ್ಕೋಬೇಕು ಅಂತ ಮನೆ ಹುಡುಕ್ತಾ ಇದ್ದೀನಿ ಸರ್. ನೀವು ನಮ್ಮ ಒಲವನ್ನ ಗೆಲುವು ಮಾಡಿಸ್ತೀರಾ ಅಂತ ಬಂದ್ವಿ. ಆದ್ರೆ ಹೋಗ್ಲಿ ಬಿಡಿ ಸರ್, ಲೈಫ್ ಇಷ್ಟೇನೆ. ಸರ್ ಹಾರ್ಟ್ನ ಟಚ್ ಮಾಡಿಬಿಟ್ಟೆ. ಈ ಹೃದಯ ಮುದುಡಿದ ತಾವರೆ ಅರಳಿತು. ನಿಮ್ಮ ಪ್ರೇಮ ಅಮೃತ ಧಾರೆ ಥರ ಹೊಕ್ಕಲಿ. ನೋಡ್ರಿ, ನಾವು ಬಾಡಿಗೆ ದುಡ್ಡಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅಂತೇನಿಲ್ಲ. ನಾವು ಮನೆ ಬಾಡಿಗೆ ಕೊಡೋದೇ ಮದುವೆಯಾದ ನಿಮ್ಮಂಥ ಯುವ ಪ್ರೇಮಿಗಳಿಗೆ ಸಹಾಯ ಆಗಲಿ ಅಂತ. ಏನಾದರೂ ಮೋಸ ಮಾಡಿದಿರಿ ಅಂತ ಗೊತ್ತಾದರೆ ಮಾವನ ಮನೆ ಕಾಯಂ. ಏನು ಹೆಸರು? ನನ್ನ ಹೆಸರು ಸುಬ್ರಹ್ಮಣ್ಯ. ನಿಂದು? ಶ್ರಾವಣಿ. ಯಾವ ಊರು? ನಂದು ಮೈಸೂರು. ಇವಳದು ಪಾಂಡುಪುರದ ಹತ್ರ ಕೆರೆ ತಣ್ಣೂರು. ಏನಮ್ಮ ನಿಂಗೆ ಮಾತು ಬರೋಲ್ವಾ? ಬರುತ್ತೆ ಅಂಕಲ್. ಮತ್ತ್ಯಾಕೆ ಅವನ ಮುಖ ನೋಡ್ತೀಯ? ಅದು ನನ್ನ ಹೆಂಡತಿಗೆ ಸ್ವಲ್ಪ ನಾಚಿಕೆ ಅಂಕಲ್. ಅಂಕಲ್ ಕೇಳ್ತಿದಾರಲ್ಲ, ಮಾತಾಡ ಶ್ರಾವಣಿ. ಅಲ್ಲ ಸರ್, ಅಲ್ಲ ಸುಬ್ಬು, ನೀನೇ ತಾನೇ ಹೇಳಿದ್ದು ಅವ್ರು ಏನೇ ಕೇಳಿದ್ರು ನನ್ನ ಮುಖ ನೋಡು ನಾನು ಆನ್ಸರ್ ಮಾಡ್ತೀನಿ ಅಂತ. ಈಗ ಕಾಫಿ ಟೀ ಏನಾರ ಕುಡಿತೀರಾ? ಬೇಡ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ ಜೀರಿಗೆ ಟೀ. ಶುಂಠಿ ಟೀನಪ್ಪ. ಹೌದಾ? ಸೊ ನಿಮ್ದು ಲವ್ ಮ್ಯಾರೇಜು. ಜೀವನಕ್ಕೆ ಏನು ಮಾಡ್ಕೊಂಡಿದ್ಯಾ? ನಾನು ಸಿಂಗರ್ ಅಂಕಲ್. ಆರ್ಕೆಸ್ಟ್ರಾ ಪಬ್ಗಳಲ್ಲಿ ಹಾಡ್ತಾ ಇದ್ದೀನಿ, ಸಿನಿಮಾಲು ಟ್ರೈ ಮಾಡ್ತಾ ಇದ್ದೀನಿ. ಹೌದೇನು? ವೆರಿ ಗುಡ್. ವಯಸ್ಸಿದ್ದಾಗ ನಾನು ಹಾಡ್ತಿದ್ದೆ. ಮೆಣಸು. ನನ್ನ ಫ್ರೆಂಡ್ದೊಂದು ಆರ್ಕೆಸ್ಟ್ರಾ ಇತ್ತು. ಇನ್ಫ್ಯಾಕ್ಟ್ ಇವಳು ನನ್ನ ಲವ್ಗೆ ಬಿದ್ದಿದ್ದೆ ನನ್ನ ಹಾಡುಗಾರಿಕೆ ಕೇಳಿ. ಸುಮ್ಮನೆ ಹಿಸ್ಟ್ರಿನೆಲ್ಲ ಕೆದಕ್ಬೇಡಿ. ಅದರಲ್ಲಿ ಏನಿದೆ ಪಾಪ, ನಮ್ಮ ಲವ್ ಸ್ಟೋರಿ ಕೇಳೋಕೆ ಅವರಿಗೂ ಆಸೆ ಅಲ್ವಾ? ಹೌದು. ಆಗ ಒಂದು ಮದುವೆಗೆ ನಮ್ಮ ಆರ್ಕೆಸ್ಟ್ರಾ ತಂಡ ಕರೆದಿದ್ರು. ಮದುವೆ ಹೆಣ್ಣು ಇವಳು ಫ್ರೆಂಡು. ಇವಳು ಭರ್ಜರಿ ಶೃಂಗಾರ ಮಾಡ್ಕೊಂಡು ಬಂದಿದ್ಳು. ಇವಳನ್ನು ನೋಡಿದ್ದೆ ನಾನು ಹಾಡೋದನ್ನೇ ನಿಲ್ಲಿಸ್ಬಿಟ್ಟೆ. ಹೀಗೆ ಹೀಗೆ ಫ್ರೀಸ್ ಆಗ್ಬಿಟ್ಟಿದ್ದೆ. ಏನು ಹಾಡೋದನ್ನ ನಿಲ್ಸ್ಬಿಟ್ಟ ಅಂತ ಜನ ನನ್ನ ನೋಡಿದ್ರು. ನಾನು ಇವಳನ್ನ ನೋಡ್ತಿದ್ದೆ, ಜನ ಈ ಕಡೆ ತಿರುಗಿದ್ರು. ಇವಳು ನಾಚಿ ನೀರಾಗಿ ಓಡೋಗ್ಬಿಟ್ಟು ಅಲ್ಲೇ ನಾನು ಬಿದೋಗ್ಬಿಟ್ಟೆ. ಲವ್ ಎಟ್ ಫಸ್ಟ್ ಸೈಟ್. ಎಲ್ಲೊಂದು ಹಾಡು ನೋಡೋಣ. ಅಂಕಲ್ ಹಾಡ್ತೀನಿ, ಬಟ್ ನೀವು ಸಿಂಗರ್ ಅಲ್ವಾ, ನೀವು ನನ್ನ ಜೊತೆ ಹಾಡಿದ್ರೆ ಹಾಡ್ತೀನಿ ಅಂಕಲ್. ವೈ ನಾಟ್? ಓಕೆ ಅಂಕಲ್.
ದೂರದಿಂದ ಬಂದಂಥ ಸುಂದರಂಗ ಜಾಣ, ನೋಟದಲ್ಲೇ ಸೂರ್ಯಗೊಂಡ ಅಂತರಂಗ ಪ್ರಾಣ. ಇವನ ಅಂತರಾಳ ಏನೋ ಹೇಗೋ ರೀತಿ ನೀತಿ, ನಾ ಕಾಣೆ ನನ್ನ ದೇವರಾಣೆ, ಇವ ಪಾರಿ ಮೋಜುಗಾರ, ಬಾಲಾರೆ ಇವ ಮೋಜುಗಾರ. ಅದು 2 days ಸ್ನಾನ ಮಾಡಿರ್ಲಿಲ್ವಾ? ಹಾಡು ಕೇಳಿ ಕಾಡ್ತಾ छूकर मेरे मन को किया तूने क्या इशारा, बदलाए मौसम लगे प्यारा जग सारा. चलो ಸುಬ್ರಹ್ಮಣ್ಯ ಸರ್, ತುಂಬಾ ಚೆನ್ನಾಗಿ ಬರ್ತಿದ್ದೀರಾ, ಕೇಳಿಸ್ಕೊತಾ ಇದೀನಿ. ಬಾರ್ಸಿ ಬಾರ್ಸಿ ಮಕ್ಕದ ಮೇಲೆ ಬಾರಿಸ್ಬಿಡ್ತೀನಿ. 4 ಗಂಟೆ ಆಯ್ತು, ಬದ್ಕ ಬಾರಿಸ್ಬೇಕಂತ ಬಾರಿಸ್. ಹೇಳಪ್ಪ. ಸುಪ್ರಭಾತ, ಗುಡ್ ಮಾರ್ನಿಂಗ್. ಚೆನ್ನಾಗಿದೆ ಬಂತಾ? ಹೊಸ ಜಾಗ ಅದಕ್ಕೆ ಕೇಳಿದೆ. ಎಲ್ಲಿ ಹೆಂಡ್ತಿ? ನಿಮ್ಮ ಹೆಂಡ್ತಿ ನಿಮ್ಮ ರೂಮಲ್ಲಿ ಇರ್ಬೇಕು ಸರ್. ಇಲ್ಲ ಬರ್ತಾರೆ. ಯಾವ ಹೆಂಡ್ತಿ ಸರ್? ಯಾವ ಹೆಂಡ್ತಿನ? ನಿನ್ನೆ ಯಾರನ್ನು ಹೇಳ್ಕೊಂಬಂದು ಇವಳೇ ನನ್ನ ಹೆಂಡ್ತಿ ಅಂತ ಹೇಳಿದ್ಯಲ್ಲೋ. ಶ್ರಾವಣಿ. ಬೆಳಿಗ್ಗೆ ನೋಡಿ. ಶ್ರಾವಣಿ, ಯಾರು ಬಂದಿದಾರ ನೋಡ? ಯಾರು ಬಂದಿರೋದು? ಸೀತಾರಾಮ್ ಅಂಕಲ್ ನೋಡು, ಅಂಕಲ್ ಬಂದಿದ್ದಾರೆ. ಏನ್ ಅಂಕಲ್ ಬೆಳಗ್ಗೆ? ಐ ಆಮ್ ಸಾರಿ, ನಾನು ಏನು ಹೊಸ ಜಾಗ ಅಲ್ವಾ, ಚೆನ್ನಾಗಿ ನಿದ್ರೆ ಮಾಡಿದ್ರು ಇಲ್ಲೋ ಕೇಳೋಣ ಅಂತ ಬಂದೆ ಅಷ್ಟೇ. ಎಲ್ಲಿ ನಿದ್ದೆ ಅಂಕಲ್? ಸುಬ್ಬು ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ, ಫುಲ್ ಜಾಗರಣೆ. ಓ, ರಾತ್ರಿ ಎಲ್ಲ ಜೋರು ಅನ್ನು. ಅಂಕಲ್, ಅಯ್ಯೋ, ಜೋರು ಅಂತ ಕಿವಿಲ್ ಹೇಳ್ತಿರಲ್ಲ ಅಂಕಲ್. ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ, ಗಂಟೆಗೂ ಬಾರಿಸ್ತಿದ್ದ, ಕಣ್ ಮುಚ್ಚೋಕ್ಕೂ ಬಿಟ್ಟಿಲ್ಲ. ನನಗಂತೂ ಸಾಕಾಗೋಯ್ತು. ಶ್ರಾವಣಿ, ಅಂಕಲ್ ಏನ್ ಹೇಳ್ತಿದಾರೆ ಅರ್ಥ ಆಗ್ತಿಲ್ವ ನಿನ್ಗೆ? ನಾಚಿಕೆ ಆಗಲ್ವನೇ? ಇದ್ರಲ್ಲಿ ನಾಚಿಕೆ ಏನಿದೆ ಸುಬ್ಬು? ಅಂಕಲ್ ನಿನ್ಕಿಂತ ದೊಡ್ಡೋರು, ಇಂಥದ್ ಎಷ್ಟು ಬಾರ್ಸಿರ್ತಾರೆ ಗೊತ್ತಾ ಅಲ್ವಾ ಅಂಕಲ್? ಐ ಮೀನ್ ಕ್ಯಾರಿ ಆನ್. ಸುಬ್ಬು, ಅಂಕಲ್ ಯಾಕೆ ಅರ್ಜೆಂಟಾಗಿ ಹೋದ್ರು? ಹೋಗಿರ್ಬೇಕು. ಪಿಟೀಲ್ ಬಾರ್ಸಕ್ ಯಾಕೆ ಹಿಂಗ ಆಡ್ತಾರ? ಏನಪ್ಪ ಕಣ್ಗುಡ್ಡೆ ಹಿಂಗ್ ಬಿಡ್ತಾವ್ರೆ? ಏನು ಅಷ್ಟು ಯೋಚನೆ ಮಾಡಬೇಕಾಗ್ತದೆ? ಹೇಗೆ ಲವ್ ಮಾಡಿದ್ರಿ ಅನ್ನೋದು ಇಷ್ಟು ಬೇಗ ಮರ್ತು ಬಿಟ್ರಾ? ಇಲ್ಲ ಅಂಕಲ್, ಏನಂಕಲ್ ತಮಾಷೆ ಮಾಡ್ತೀರಾ? ಫಸ್ಟ್ ಲವ್ ಯಾರಾದರೂ ಮರೀತಾರ ಅಂಕಲ್? ಅದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದಿನ ನೆನಪಾಯ್ತಾ? ಹಾಂ, ನೆನಪಾಯ್ತು ಅಂಕಲ್. ನಾನು ಮಾಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಇವಳ ಫ್ರೆಂಡ್ ಜೊತೆ ವಾಚ್ ತೊಗೊಳಕ್ ಬಂದಿದ್ಲು. ವಾಚಾ? ಫುಲ್ಲು ಗಾಳಿ ಅಂಕಲ್. ಇವಳನ್ನ ನೋಡಿದೆ, ಫಿದಾ ಆಗ್ಬಿಟ್ಟೆ. ಅವಳು ಸೌಂದರ್ಯ ನೋಡಿ ಹಾಗೇ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟೆ ಅಂಕಲ್. ನನಗೇ ಗೊತ್ತಿಲ್ಲದೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹಿಂದೆ ಹೋದ್ನಾ ಅಂಕಲ್, ಕೊಚ್ಚೆ ನೀರೊಳಗೆ ಬಿದ್ದೋಗ್ಬಿಟ್ಟೆ ಅಂಕಲ್. ಆ ಕೊಚ್ಚೆ ನೀರು ಕೂಡ ಹಾಗೆ ಅಮೃತದ ಥರ ಅನಿಸ್ತು. ನನ್ನ ನೋಡಿ ಅವಳು ಕಾಪಾಡಕ್ಕೆ ಬದಲು ಅವಳು ನನ್ನ ಕೈ ಹಿಡಿದು ಮೇಲೆತ್ತಬೇಕಾದ್ರೆ ಅವಳು ನನ್ನ ಹೃದಯನೇ ಕಿತ್ಕೊಂಡ್ಬಿಟ್ಲು ಅಂಕಲ್. ಅವಳನ್ನ ಹೇಗಪ್ಪ ಹುಡ್ಕೋದು ಅನ್ನೋಷ್ಟರಲ್ಲಿ ಅವಳು ಬಿಟ್ಟೋಗಿದ್ದು ವಾಚ್ ಸಿಕ್ತು ಅಂಕಲ್. ಇದು ಮುಂಗಾರು ಮಳೆ ಕತೆ ಅಲ್ವಾ? ಆಮೇಲೆ
ಆ ವಾಚ್ ತಗೊಂಡು ಅವಳನ್ನು ಹುಡ್ಕೊಂಡು ಹೊರಟೆ. ತಗ್ಲಾಕಂತು ಮುಂಡೆದು. ಗೊತ್ತಾಗೋಯ್ತಾ ಅಂಕಲ್? ಮತ್ತೆ ಏನು ಅಂದ್ಕೊಂಡೆ? ನನ್ನ ಜೀವನದಲ್ಲಿ ನಿಮ್ಮಂಥ ಎಷ್ಟು ಲವರ್ಸನ್ನು ನಾನು ನೋಡಿದ್ದೀನಿ. ಯಾವುದರಿಂದ ಲವ್ ಶುರುವಾಯಿತು ಅಂತ ನೀನು ಹೇಳಿದ್ರೆ ಸಾಕು, ಏನೇನೆಲ್ಲ ನಡೀತು ಅನ್ನೋದನ್ನ ನಾಳೆ ಹೇಳ್ಬಿಡ್ತೀನಿ. ಆದರೂ ನಿನ್ನ ಬಾಯಿಂದಲೇ ಕೇಳೋಣ ಅಂತ ಆಸೆ. ಸರಿ, ವಾಚ್ ತಗೊಂಡು ಅವಳನ್ನು ಹುಡ್ಕೊಂಡು ಹೊರಟೆ. ಮುಂದೆ ಹುಡ್ಕೊಂಡು ಮನೆಗೆ ಹೋದೆ. ಹೋದ್ಮೇಲೆ ಫುಲ್ಲು ಮಳೆ ಅಂಕಲ್. ಮಳೆ ಮಳೆ, ಮಿಂಚು, ಗುಡುಗು ಗುಡುಗು. ಇವರಪ್ಪ ಕೆಪ್ರ. ಮದುವೆ ಗಂಡನ್ನೇ ಕಾರಲ್ಲಿ ಕೂರ್ಸ್ಕೊಂಡು ನಾನು ಮದುವೆ ಮನೆಗೆ ಹೋದೆ. ಮೊದಲನೇ ದಿನಾನೇ ಅವಳನ್ನ ಲಂಗಾದಾವಣಿಯಲ್ಲಿ ನೋಡಿ ನೀನು ಅವಳನ್ನು ಹಾರಿಸ್ಕೊಂಡು ಬಂದೆ ಅಂತ ನಾನು ಗೆಸ್ ಮಾಡಿದೆ. ಏನು ಇಂಟೆಲಿಜೆಂಟ್ ಅಂಕಲ್. ಅಂಕಲ್, ನೀವ್ ಸಿನಿಮಾ ನೋಡಲ್ವಾ? ಇಲ್ಲಮ್ಮ, 20 ವರ್ಷ ಆಗೋಯ್ತು ಸಿನಿಮಾ ನೋಡಿ. ಓ, ಅದಕ್ಕೆ ಮತ್ತೆ ಏನು? ಶ್ರೀಮದ್ ರಮಾರಮಣ ಗೋವಿಂದ, ಶ್ರೀಮದ್ ರಮಾರಮಣ ಗೋವಿಂದ. ಇಲ್ಲೊಂದು ದಿಂಬೂರಗ್ಗು, ಅಲ್ಲೊಂದು ದಿಂಬೂರಗ್ಗು, ಇಬ್ರು ಬೇರೆ ಬೇರೆಯಾಗಿ ಮಲಗ್ತಿದ್ದಾರಲ್ಲ. ಹಾಗಾದ್ರೆ ಇವ್ರು ಮದುವೆ ಆಗಿದ್? ಒಂದ್ ಜೊತೆ ತಗೊಂಡ್ರೆ 5 ಜೊತೆ ತಗೋತೇನೆ. ರೋಡಲ್ಲಿ ಬಿದ್ದು ಒದ್ದಾಡ್ತೀಯಾನೆ. ಬೈಕೊಂಡ್ರೆ ಬೈಕೋ, ನನ್ ಬಾಯಿ ನೋವಲ್ಲ, ನಿಂದೆ ತಾನೆ ನೋವೋದು. ನನ್ಗಂತೂ ಹೊಸ ಬಟ್ಟೆ ಸಿಕ್ತು. ನನ್ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ. ಹೊಸ್ತಾಗ ಮದುವೆ ಆಗಿರೋರು ಮಂಚದ ಕೆಳಗೆ ಏನಕ್ಕೆ ನೋಡಕ್ ಹೋಗಿದ್ರಾ? ಅದನ್ನ ನೋಡಕ್ ಹೋಗ್ಲಿಲ್ಲ ಕಣೆ, ಬೇರೆ ಏನೋ ನೋಡಕ್ ಹೋಗಿ. ಬೇರೆ ಏನೋ ನೋಡಕ್ ಹೋಗಿದ್ದೆ ಅಂತ ನನ್ನ ಹತ್ರನೇ ಹೇಳ್ತೀರಾ? ನಾನೇನೇ ಕಮ್ಮಿ ಮಾಡಿದ್ದೆ? ಕಮ್ಮಿ ಮಾಡಿಲ್ಲ ಕಣೆ, ಓವರೇ ಮಾಡಿದೀಯಾ. ಓವರ್ಗೆ ಮಾಡಿದೀನಾ? ಬನ್ನಿ, ನಿಮ್ಗೆ ಮಾಡ್ತೀನಿ. ವಯಸ್ಸಾಗ್ತಾ ಆಗ್ತಾ ಚಪ್ಲ ಜಾಸ್ತಿ ಆಗ್ತಿದೆ ನಿಮ್ಗೆ. ಅಂಕಲ್ ಬಾಯ್ ಅಂಕಲ್. ನಗ್ತಿದ್ದೀರಾ? ನಿಮ್ಮಿಬ್ಬರು ಮದುವೆ ಆಗಿದೆ ಅನ್ನೋದ್ರ ಬಗ್ಗೆನೇ ನನಗೆ ಅನುಮಾನ ಇದೆ. ಹೇಗೆ ನಿಮ್ಮ ಲವ್ ಆಯ್ತು, ಹೇಗೆ ಮದುವೆ ಆಯ್ತು ನಿಮ್ದು ಅನ್ನೋದನ್ನ ನೀವು ಹೇಳಲೇಬೇಕು. ಬಂದೆ ಬಂದೆ ತಗದ ಮಾಕದ್ಮೇಲೆ ಬೇಟ ಅಂದ್ರೆ ಹೆಂಗ್ ಲವ್ ಆಯ್ತು ಅಂತ ಕತೆ ಕಟ್ಬೇಕು ನಾವೀಗ. ಕತೆ ಯೋಚನೆ ಮಾಡೋ. ಕೀಸಿತಾಳೆ. ಯಾರು ನಾನು? ಶ್ರಾವಣಿ. ಹೋಗಿ ಆಂಟಿ, ಎಷ್ಟು ಬೇಗ ಕಂಡಿಡಿದ್ ಬಿಟ್ರಿ ನೀವು. ಹಣ್ಣು ತಿಂತೀಯಾ? ಈಗ ಹೇಳು, ನೀನು ಸುಬ್ಬು ಬೇರೆ ಬೇರೆ ಮಲಗ್ತಿದ್ದೀರಾ? ಹೌದು, ಯಾಕೆ? ಒಟ್ಟಿಗೆ ಮಲಗ್ತಿಲ್ವಾ ಇವತ್ವರೆಗೂ? ಯಾವತ್ತು? ತೂ, ಏನಂಟಿ ನೀವು ಪೋಲಿತ್ತರ? ಶ್ರಾವಣಿ, ನಾ ಅನ್ಕೊಂಡಿರೋಕ್ಕಿಂತ ಜಾಸ್ತಿ ಮುಗ್ದೆ ನೀನು. ನಾನು ಅಷ್ಟೇ, ನಿನ್ನಷ್ಟೇ ಮುಗ್ದೆ ಆಗಿದ್ದೆ. ಮದುವೆ ಅಂದ್ರೆ ಏನು ಅಂತ ಗೊತ್ತಿತ್ತು, ಆದ್ರೆ ಮದುವೆ ಆದ್ಮೇಲೇನು ಗೊತ್ತಿರ್ಲಿಲ್ಲ. ನನ್ ಗಂಡ ನಾನಾಗೆ ಒಲ್ದ್ ಬರ್ಲಿ ಅಂತ ಕಾದ್ರು. ನನಗೆ ಗೊತ್ತಾಗ್ಬೇಕೇ. 1 ದಿನ ನೋಡಿದ್ರು, 1 ವಾರ ನೋಡಿದ್ರು, 1 ತಿಂಗಳು ನೋಡಿದ್ರು. ತಡ್ಕೊಳಕ್ಕಾಗ್ಲಿಲ್ಲ ಅನ್ಸತ್ತೆ. 1 ದಿನ ದಿಢೀರಂತ ಬಾಗ್ಲು ಒದ್ದು ಮನೆ ಒಳಗಡೆ ಬಂದ್ರು. ನಾನು ಆಗ್ಲೇ ಎಚ್ಚೆತ್ಕೋಬೇಕಿತ್ತು, ಎಚ್ಚೆತ್ಕೊಳ್ಳಿಲ್ಲ. ಶರ್ಟ್ ಗುಂಡಿನ ಒಂದೊಂದಾಗಿ ಬಿಚ್ಕೊಂಡ್ ಹಿಂಗ್ ನೋಡ್ತಾ ಬಂದ್ರು. ಆ ನೋಟಕ್ಕೆ ನಾನು ಎಚ್ಚೆತ್ಕೋಬೇಕಿತ್ತು, ಎಚ್ಚೆತ್ಕೊಳ್ಳೇ ಇಲ್ಲ. ಅವ್ರ ಮೈ ಮೇಲಿದ್ದ ಶರ್ಟ್ನ ಕಿತ್ತು ತೆಗೆದು ತೂರಿ ಬಿಸಾಡಿದ್ರು. ಅಲ್ಲೇ ಬಾಟ್ಲಲ್ಲಿ ಇದ್ದಿದ್ ನೀರ್ನ ಗಟ್ 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 ಗಟ ಅಂತ ಕುಡಿದ್ರು. ನಾನಾಗ್ಲೇ ಎಚ್ಚೆತ್ಕೋಬೇಕಿತ್ತು, ಎಚ್ಚೆತ್ಕೊಳ್ಳೇ ಇಲ್ಲ. ಹತ್ರಕ್ಕೆ ವಿಲನ್ ವಜ್ರಮುನಿ ತರ ಬಂದು ಥಟ್
ಪಟ್ಟಂತೆ ಭುಜದ ಮೇಲೆ ಕೈ ಹಾಕಿ ಸವರ್ಕೊಂಡು ಏನಿದು ಚೆಲ್ಕೊಂಡ್ಬಿಟ್ಟಿದ್ಯಾ ಅಂದ್ರು. ನಾನು ಆಗ್ಲೇ ಎಚ್ಚೆತ್ಕೋಬೇಕಿತ್ತು. ಎಚ್ಚೆತ್ಕೊಳ್ಳಿಲ್ಲ. ಆಮೇಲೆ 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 ಅಷ್ಟೇ. ಅಷ್ಟೇ ಅಂದ್ರೆ ಅಷ್ಟೇ ಅಂದ್ರೆ ಅಷ್ಟೇ. ಪ್ಲೀಸ್ ಆಂಟಿ ಹೇಳಿ ಆಂಟಿ. ರೇಪ್. ಹೌದಾ ಆಂಟಿ? ನೋಡು, ನೀನಾಗ್ ನೀನು ಒಲಿದ್ರೆ ಅದು ಫಸ್ಟ್ ನೈಟು, ಇಲ್ದಿದ್ರೆ ರೇಪ್ ನೈಟ್. ಅಯ್ಯೋ ಏನ್ ಮಾಡ್ಲಿ? ಏನ್ ನಾಟಕ ಆಡ್ತಿದ್ಯಾ? ನಮ್ ಕಷ್ಟ ನಮ್ಗಿಲ್ಲಿ ಮಾಡ್ತೀನಿ ನಿನ್ಗೆ. ಏನಿದು ಕಿಟ್ಕೆ? ಶೆಕೆ ಅಂದ್ರೆ ಶೆಕೆ. ಏನ್ ಮಾಡ್ತಿದ್ದೆ? ಯಾಕೆ ಮುಚ್ಚಿಟ್ಟಿದ್ದೀಯಾ? ನಾನ್ ತಗಿಲ. ಏನಾಯ್ತು? ನನಗ್ ಭಯ ಆಗ್ತಿದೆ. ಭಯನಾ? ಹೆದ್ರುಕೋಬೇಡ, ನಾನಿದ್ದೀನಲ್ಲ, ಏನೂ ಆಗಲ್ಲ. ಏನಿದು ಚೆಲ್ಕೊಂಡಿದೀಯಾ? ಎಷ್ಟು ಧೈರ್ಯ ನಿಂಗೆ? ಇವತ್ತು ನಿನ್ ಬಾಡಿ ತೆಗೆದು ಬಿಡ್ತೀನಿ. ಬಿಡು. ಯಾಕೆ ಮುಚ್ಚೆತ್ಕೊಂಡಿದ್ಯಾ? ಅದು ಆಂಟಿ ಹೇಳಿದ್ರು ಎಚ್ಚೆತ್ಕೋ ಅಂತ, ಅದಕ್ಕೆ ಮಚ್ಚೆತ್ಕೊಂಡೆ. ಯಾಕೆ ಎಚ್ಚೆತ್ಕೋಬೇಕು? ನನಗ್ ಗೊತ್ತು ನೀನ್ ಅಷ್ಟೇ ಮಾಡಕ್ ಬಂದಿರೋದು. ನನಗಿಷ್ಟ ಇಲ್ಲ. ಅಷ್ಟೇನಾ? ಅಷ್ಟೇ ಅಂದ್ರೆ ಏನು? ರೇಪು. ರೇಪ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಮತ್ತೆ ರೇಪ ರೇಪ ತೆಗ್ದು ಬಿಟ್ಟ ಅಂದ್ರೆ ನಿಮ್ಮ ಅಜ್ಜಿ ರೇಪ್ ಅಂತೆ. ರೇಪು ನಿನಗೂ ಮಾಡಕ್ ಕೆಲ್ಸ ಇಲ್ಲ, ಆ ಆಂಟಿಗೂ ಇದನ್ನ ಹೇಳ್ಕೊಡೋದ್ ಬಿಟ್ಟು ಬೇರೆ ಗೊತ್ತಿಲ್ಲ. ರೇಪ್ ಕೆಟ್ಟದ್ ಯೋಚನೆ ಮಾಡೋದ್ ಬಿಟ್ಟು ತೆಪ್ಪಗ್ ಬಿದ್ಕೊಳ್ಳೋದ್ ಕಲಿ. ಸುಬ್ಬು, ಹಾ, ಹಾಗಾದ್ರೆ ನೀನ್ ನನ್ನ ರೇಪ್ ಮಾಡಲ್ಲ ಅಲ್ವಾ? ಎಳ್ಸೋ, ಇದು ಇನ್ವಿಟೇಷನ್ ಎಚ್ಚರಿಕೆನೋ? ಡಫರ್, ಸುಮ್ಮನೆ ಬಿದ್ಕ. ಮಳ್ಳಿ ತರ ಮಾತಾಡಿ ಹಳ್ಳು ಕೇಳ್ಕೊಂಡ್ಬಿಡ್ತಾರೆ ಹುಡುಗಿರು. ಏನ್ ಅಂಕಲ್, ಯಾವಾಗ್ಲೂ ನೀವೇ ಅಡ್ಗೆ ಮಾಡ್ತೀರಾ? ಹೌದಮ್ಮ, ಮದುವೆ ಆದಾಗಿಂದ ನಮ್ಮನೇಲಿ ನಾನೇ ಅಡುಗೆ ಮಾಡೋದು. ಹೌದಾ? ನಮ್ಮೂರಲ್ಲಿ ಗಂಡಸರು ಅಡ್ಗೆ ಮಾಡಿದ್ರೆ ಏನಂತಾರೆ ಗೊತ್ತಾ? ಏನಂತಾರೆ? ಗಂಡ ಒಳ್ಳೆಯವನು, ಹೆಂಡತಿನ ರಾಜ್ಕುಮಾರಿ ತರ ನೋಡ್ಕೊತಿದ್ದಾನೆ, ನಳ ಮಹಾರಾಜ ಅಂತಾರೆ. ಅಯ್ಯೋ ಇಲ್ಲ ಅಂಕಲ್, ಸಂಗಾಬುಲ್ಲ ಅಂತಾರೆ. ಏನು ಸಂಗಾಬುಲ್ಲ? ಅನ್ಲಿ ಬಿಡಮ್ಮ, ಜನ ಚೆನ್ನಾಗಿ ಬದುಕಿದ್ರು ಅಂತಾರೆ, ಕೆಟ್ಟರು ಅಂತಾರೆ. ಜನ ಏನೋ ಅಂತಾರೆ ಅಂತ ಹೆದ್ರಿ ಹೆಂಡತಿಗೆ ಸಹಾಯ ಮಾಡಿ ಸಿಗೋ ಆನಂದನ ಕಳ್ಕೊಳ್ಳೋಕ್ಕಾಗತ್ತಾ? ಅಂಕಲ್ ತುಂಬಾ ಒಳ್ಳೆಯವರು, ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ನಮ್ಮನೇಲೂ ಇದೆ ಒಂದ್ ಪ್ರಾಣಿ, ಕಪ್ಪೆರಾಯ. ಯಾವಾಗ್ಲೂ ಮೂತಿ ಸಿಂಡಿಸ್ಕೊಂಡೇ ಇರುತ್ತೆ. ಗಂಡನ್ ಹಾಗಲ್ಲ ಅನ್ಬಾರ್ದಮ್ಮ. ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ. ಅಯ್ಯೋ, ಚಿಕ್ಕೋನಿರ್ಬೇಕಾರೆ ಅವ್ರ ಅಮ್ಮ ಅವನ್ಗೆ ಕಪ್ಪೆ ನುಂಗಿಸ್ಬಿಟ್ಟಿರ್ಬೇಕು ಆಂಟಿ. ಯಾವಾಗ ನೋಡಿದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ. ಯಾವಾಗ ನೋಡಿದ್ರು ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಹಿಂಗ್ ಕುತ್ಕೋಬೇಡ, ಹಂಗ್ ಮಲ್ಕೋಬೇಡ. ನನಗಂತೂ ಸಿಟ್ ನೆತ್ತಿಗೇರ್ಬಿಡುತ್ತೆ. ಹೌದಾ? ಹಾಗಾದ್ರೆ ಕೋಪ ಬಂದಾಗ ನೀನ್ ಹೇಗ್ ಕಂಟ್ರೋಲ್ ಮಾಡ್ಕೊಳ್ತೀಯಾ? ಹೇಗ್ ಕಂಟ್ರೋಲ್ ಮಾಡ್ಕೊಳ್ತೀಯ ಅಂದ್ರೆ, ನಾ ಬಾತ್ರೂಮ್ಗೆ ಹೋಗ್ತೀನಿ ಅಷ್ಟೇ. ಬಾತ್ರೂಮ್ಗೆ ಹೋಗಿ ಅಪ್ಪ ಅಮ್ಮನ್ ನೆನೆಸ್ಕೊಂಡ್ ಅಳ್ತೀಯಾ? ಇಲ್ಲ ಅಪ್ಪ. ಮತ್ತೆ ಸುಬ್ರಹ್ಮಣ್ಯಂಗೆ ಶಾಪ ಹಾಕ್ತಾ ಒಳಗೊಳಗೆ ಬೈಕೋತೀಯಾ? ಛೇ ಇಲ್ಲಪ್ಪ. ಅಯ್ಯ, ಹಾಗಾದ್ರೆ ಬಾತ್ರೂಮ್ಗೆ ಹೋಗಿ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಅಂದ್ರೆ, ಬಾತ್ರೂಮ್ನೆಲ್ಲ ತೊಳಿತೀನಿ, ಸಮಾಧಾನ ಆಗತ್ತೆ. ಬಾತ್ರೂಮ್ ತೊಳೆಯೋದ್ರಿಂದ ನಿನಗೆ ಯಾಕೆ ಸಮಾಧಾನ ಆಗತ್ತೆ?
ಹೇಗ್ ಸಮಾಧಾನ ಆಗತ್ತೆ ಅಂದ್ರೆ ನಾನ್ ಬಾತ್ರೂಮ್ ತೊಳೆಯೋದು ಸುಬ್ರಹ್ಮಣ್ಯನ್ ಟೂತ್ ಬ್ರಷ್ ಇಂದ ಆಂಟಿ. ಅವ್ನ್ ಟೂತ್ ಬ್ರಷ್ ನಲ್ಲಿ ಕಮೋಡ್ನ ಪರ ಪರ ಅಂತ ಉಜ್ಜಿ ವಾಪಸ್ ಇಟ್ಟು ಬರ್ತೀನಿ. ಬೆಳಗ್ಗೆ ಕಪ್ಪೆರಾಯ ನಿದ್ದೆಗಣ್ಣಲ್ಲಿ ಅದೇ ಬ್ರಷ್ ತಗೊಂಡು ಅವ್ನ ಹಲ್ನ ಪರ ಪರ ಅಂತ ಉಜ್ತಿದ್ರೆ ನನಗಂತೂ ಫುಲ್ ಸಮಾಧಾನ ಆಗ್ಬಿಡುತ್ತೆ. ಮುಗೀತು ನನ್ ಕತೆ. ಜಾನಿ ಜಾನಿ, ಎಸ್ ಪಾಪ. ಈಟಿಂಗ್ ಶುಗರ್, ನೋ ಪಾಪ. ಟೆಲ್ಲಿಂಗ್ ಲೈಸ್, ನೋ ಪಾಪ. ಓಪನ್ ಯೋರ್ ಮೌತ್. ಹೀಗೆ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡು, ಓಕೆ? ಜಾನಿ ಜಾನಿ ಎಸ್ ಪಪ್ಪ ಹೇಳ್ಬೇಕಂತೆ. ನಗವಲ್ಲಿ ನಗವಲ್ಲಿ ಎಸ್ ಪಪ್ಪ. ಡ್ರಿಂಕಿಂಗ್ ಬ್ಲಡ್, ನೋ ಪಪ್ಪ. ಟೆಲ್ಲಿಂಗ್ ಲೈಸ್, ನೋ ಪಪ್ಪ. ಓಪನ್ ಯೋರ್ ಮೌತ್. ಲಕ 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 ಲಕ. ನನಗೆ ಅಮ್ಮ ಬೇಕು. ಬೇಡ ಪಾಪು, ಅಮ್ಮ ಬರ್ತಾರೆ. ನನಗೆ ಚಾಕ್ಲೇಟ್ ಕೊಡಿಸ್ಲಾ? ಮಮ್ಮಿ ಬೇಕು. ಬೇಡ, ಅಮ್ಮ ನಿಂಗೆ ಐಸ್ ಕ್ರೀಮ್ ತರಕ್ ಹೋಗಿದ್ದಾರೆ. ಕತೆ ಹೇಳ, ಕೋತಿ ಕತೆ. ನನ್ ಕೋತಿ ಕತೆ ಬೇಡ, ಅಮ್ಮ ಬೇಕು. ಅಮ್ಮ ಬೇಕು, ನಂಗೆ ಹಾಡು ಅಮ್ಮ ಬೇಕು. ಯಾಕೆ ಹೊಡ್ತಿದ್ಯಾ? ಮತ್ತೆ ನಾನು ಎಷ್ಟು ಹೇಳಿದ್ರು ಸುಮ್ನೆ ಆಗ್ತಿಲ್ಲ. ನಮ್ಮ ಅಮ್ಮನೂ ಅಷ್ಟೇ, ಪೂಸಿ ಹೊಡೆ ತನಕ ಪೂಸಿ ಹೊಡಿತಾರೆ. ಹಠ ಮಾಡೋದ್ ನಿಲ್ಲಿಸ್ತಿಲ್ಲ ಅಂದ್ರೆ ಬಾರಿಸ್ತಾ ಇರೋದೆ. ಬಿಟ್ಟ ಅಂದ್ರೆ ಚಿಕ್ಕ ಮಕ್ಳಿಗೆ ಏನಾದ್ರು ಈ ತರ ಹೊಡೆದ್ರೆ ಕಂಬಿ ಎಣಿಸ್ತಿರ್ತಿ ಅಷ್ಟೇ. ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ. ಈ ಶಿಶು ಗೀತೆಯನ್ನು ಬರೆದವರು ಯಾರು? ಹಾ, ಯೋಗರಾಜ್ ಭಟ್. ಯೋಗರಾಜ್ ಭಟ್ಟ? ಅವ್ರೇ ತಾನೇ ನಾಯಿ, ಕೋತಿ, ಕರಡಿ ಅಂತೆಲ್ಲ ಬರೆಯೋದು. ಹಾ, ಆಮೇಲೆ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. ಓದು ಅಂದ್ರೆ ಇದೇನೇ ದಬಾಕಿರೋದ್ ನೀನ. ಸರಿಯಾದ ಆನ್ಸರ್ GP ರಾಜ ರತ್ನಂ. ಹೇಯ್, ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದು ನಂತರ ಟೀಚರ್ ಸಿಕ್ಕಿದ್ರೆ ನನಗೆ ಚಿಟ್ಕೆ ಹೊಡೆದಂಗೆ ಉತ್ತರ ಕೊಟ್ಬಿಡ್ತಿದೆ ಗೊತ್ತಾ? ಹಾಗಾದ್ರೆ ನಾನು ನಿಂಗೊಂದ್ ಪ್ರಶ್ನೆ ಕೇಳ್ತೀನಿ. ನಿಂಗ್ ಶಕ್ತಿ ಇದ್ರೆ ಉತ್ತರ ಕೊಡು ನೋಡೋಣ. ಕೇಳೋದೇನು? ಒಂದು ಪ್ರಾಣಿ ಇರುತ್ತೆ, ಡಿಟೋ ಡಿಟೋ ನಾಯಿ. ಆದ್ರೆ 3 ಕಾಲಲ್ಲಿ ಓಡುತ್ತೆ. ಯಾವ್ದಪ್ಪ? ಕ್ಯಾಂಗ್ರೋಗೆ 2 ಕಾಲು, ಓತಿ ಕೆತ್ತ ಮಾಮೂಲಿ 4 ಕಾಲು. ಈ 3 ಏನೋ ದೊಡ್ಡ ಸೈಂಟಿಸ್ಟ್ ತರ ಯೋಚಿಸ್ತಿರೋದ್ ನೋಡು. ಅಷ್ಟು ಗೊತ್ತಾಗ್ಲಿಲ್ವಾ? ಅದು ನಾಯಿನೇ, ಆದ್ರೆ ಕುಂಟ್ ನಾಯಿ. ಕುಂಟ್ ನಾಯ? ಟೈಮ್ ಆಯ್ತು, ಮಲ್ಕೋತೀನಿ. ಇಲ್ಲ ಅಂದ್ರೆ ಅಷ್ಟೇ, ನಾಳೆ ಇಂಟರ್ವ್ಯೂನಲ್ಲಿ ತೂಗುಡಿಸ್ಬೇಕಾಗತ್ತೆ. ಕುಂಟ್ ಲಕಡಿ ಕುಂಟ್, ಕುಂಟ್ ಲಕಡಿ ಕುಂಟ್. ಅಯ್ಯೋ, ನಜ್ಜಿ ಗೊತ್ತಾಗ್ಲಿಲ್ವೇ ಕುಂಟ್ ನಾಯಿ. ನನಗೆ ಗೊತ್ತಿರೋರ್ ಫ್ರೆಂಡ್ ಒಬ್ರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನಿನ್ನ ವಿಷಯ ನಾನು ಕಿತ್ತು ಇಟ್ಬಿಟ್ಟಿದ್ದೀನಿ. ಇವಾಗ ಅವ್ರು ಪಿಕ್ಚರ್ ಮಾಡ್ತಾ ಇದ್ರಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ ಹತ್ರನೇ ನಾವು ಹೋಗ್ತಾ ಇರೋದು. ಅವ್ರಿಗೆ ಇಂಪ್ರೆಸ್ ಆಗುತ್ತಾರೆ, ನೀನು ಚೆನ್ನಾಗಿ ಹಾಡ್ಬಿಡ್ಬೇಕು. ಓಕೆ, ಹಾಡ್ತೀನಿ. ಚೆನ್ನಾಗಿ 9 ಒಳ್ಳೆ ಶಕುನ. ಸಿನಿಮಾದವ್ರಿಗೆ ಆಗಿ ಬರೋ ನಂಬರು. ಸರ್, ಫಾರಂ ಕೋಳಿ. ಪ್ರೊಡ್ಯೂಸರ್ ಫೋನ್ ಮಾಡಿ ಹೇಳಿದ್ರು, ನೀವು ಬರ್ತೀರಾ ಸ್ವಲ್ಪ ನೋಡಿ ಅಂತ. ಸುಬ್ರಹ್ಮಣ್ಯ ಅಂತ ತುಂಬಾ ಒಳ್ಳೆ. ಗೊತ್ತಾ? ನಾನು ಇನ್ನು ಏನು ಹೇಳೇ ಇಲ್ವಲ್ಲ. ಅಪ್ಪ, ಕೈಯೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ. ಅದು ಅಂದ್ರೆ ವಾಯ್ಸು, ವಯಸ್ಸು, ಸ್ಮೂತು ಹಾರ್ಡು 50-50. ತಡ್ಕೋ, ಸ್ವಲ್ಪ ಬಿಡ್ತೀರಾ? ನೀವ್ ಹಾಕೋತೀರಾ ಏನ ಜಿಪ್ಪು? ಅಯ್ಯೋ, ಯಾರು ಬಿಚ್ಚಿತ್ತು? ಪ್ರೇಮದ ಕಾದಂಬರಿ
ಬರೆದೆನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು. ಯಾವ್ದಾದ್ರು ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಡಪ್ಪ. ಹಾಡ್ತೀನಿ ಸರ್, ಹಾಡ್ತೀನಿ. ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀನಂಗೆ ಸಿಗಬಾರದೆ. ಇನ್ನು ಇಂಟೆನ್ಸಿವ್ ಆಗಿ ರೊಮ್ಯಾಂಟಿಕ್ ಆಗಿರ್ಬೇಕು. ನೋಡ್ದೆ ಎಮ್ಮೋ ನೋಡ್ಬಾರ್ದನ್ನ ನಾ ನೋಡ್ದೆ. ಈ ತರ ಹಾಡು. ಎಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ. ತುಂಬಾ ಚೆನ್ನಾಗಿ ಹಾಡ್ತೀಯ. ಆದ್ರೆ ಸಾಧನೆ ಮಾಡೋಕ್ ಇಷ್ಟೇ ಸಾಕಾಗೋಲ್ಲ, ತ್ಯಾಗ ಮಾಡ್ಬೇಕು. ನಿನ್ನ ನೀನು ಅರ್ಪಿಸ್ಕೋಬೇಕು. ಹಗಲು ರಾತ್ರಿ ಹಿಂದೆನೆ ನನ್ ಜೊತೆನೆ ಇದ್ಬಿಟ್ಟು ನಾನು ಹೇಳಿದ್ದನ್ನೆಲ್ಲ ಶ್ರದ್ಧೆಯಿಂದ ಪಾಲಿಸ್ಬೇಕು. ಹೊಸ ರೀತಿಲಿ ಪ್ರಯತ್ನಿಸ್ತಿರ್ಬೇಕು. ನೀವ್ ಏನ್ ಹೇಳ್ತಾ ಇದ್ರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಾಸ್ಟ್ರೆ. ನಾನು ಹೇಳಿದ ಅರ್ಥ ಆಗ್ಲಿಲ್ಲ. ನೀನು ನನ್ ಜೊತೆ ಡಗ್ಗ ಬಾರಿಸ್ಕೊಂಡಿದ್ಬಿಡು. ಆಮೇಲೆ ನೋಡಿ ನೀವಾಗಿರಲ್ಲ. ಸುಬ್ರಹ್ಮಣ್ಯ, ಯಾಕೋ 9ನೇ ನಂಬರ್ ಸೂಟ್ ಆಗ್ತಾ ಇಲ್ಲ ಕಣ. ಎಲ್ಲ ಎಲ್ಗ ಹೋಗ್ಬಿಟ್ರು? ಛೇ, ರಕ್ತ ಕಣ್ಣೀರಿದು ಕಣ್ಣೀರಿನ ಪ್ರತಿಬಿಂಬ ಇದು. ಯಾಕೋ ಗೋವಿಂದ ಅಳ್ತಿದೀಯಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಮ್ಮಪ್ಪ ಪುಣ್ಯಾತ್ಮ ಯಾವಾಗಲೂ ಬಾಯಿ ಬಡ್ಕೋತಿದ್ದ. ಲೇ ಮಗನೇ, ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಅವನ ಮಾತನ್ನ ಕ್ಯಾರೆ ಅಂತಾನು ಕೇಳಿದೆ. ಕೇರ್ ಮಾಡದೆ ಹೋಗಿದ್ದಕ್ಕೆ ಇವತ್ತು ನನ್ನ ಜೀವನ ಅಂಡು ಸುಟ್ಟು ಬೆಕ್ಕು ಥರ ಆಗೋಗಿದೆ ಅಪ್ಪ. ಸರಿಯಾಗಿ ಹೇಳೋ, ಏನಾಯ್ತು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನಗೆ ಮಾವಿನಕಾಯಿ ಇಷ್ಟ ಇಲ್ಲ, ಸಾರಿ. ಅಣ್ಣ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ತಗೋಣ. ಅವಳಿಗೆ ಮಾವಿನಕಾಯಿ ಹುಳಿ ತಿನ್ನೋ ಟೈಮ್ ಇನ್ನು ಬಂದಿಲ್ಲ. ಎಗರ್ಕಾಳ. ಹೌದಾ ಅಣ್ಣ, ಒಂದ್ ನಿಮಿಷ ಅಣ್ಣ. ಈ ನರ ದೌರ್ಬಲ್ಯಕ್ಕೆ ನಮ್ಮಪ್ಪ ಖಡಕ್ ಆಗಿರೋ ನಾಟಿ ಔಷಧಿ ಕೊಡ್ತಾನೆ. ಇಲ್ಲೇ ಅಣ್ಣ, ಗೇಟ್ ಹತ್ರ ಅವನೇ. ನೀವು ಅಂದ್ರೆ ಕುಡಿಸ್ಬಿಡ್ತೀನಿ, ತಗತ್ತೀರಾ? ಮಗನೇಲೇ, ನನಗೆ ನರಗಳ ದೌರ್ಬಲ್ಯ ಇದೆ ಅಂತ ಹೇಳ್ತೀಯನೋ? ಮೊಕ್ಕದ ಮೇಲೆ ಹೊಡೆದಾಕ್ಬಿಡ್ತೀನಿ. ಚಾಕು ತಗೊಂಡು ಒಟ್ಟೆ ಚುಚ್ಚಕ್. ಆಯ್ತು ಬಿಡಪ್ಪ. ನೀವು ಅಪ್ಪರಿಗಿರ್ಬೋದ ನರಗಳ ದೌರ್ಬಲ್ಯ, ನನಗಲ್ಲ. ಹಾಯ್ ಮಲ, ಹೇಗಿದ್ಯಾ? 10 ನಿಮಿಷದಿಂದ ಕಾಯ್ತಾ ಇದ್ದೀನಿ ನಾನಿಲ್ಲಿ. ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ? ಅಯ್ಯೋ, ನಾನ್ ಕರೆಕ್ಟ್ ಟೈಮ್ಗೆ ಬಂದೆ. ಆ ಮಾವಿನಕಾಯಿ ಮಾರೋನ್ ಇದನ್ರ ನೀನು ನನ್ನ ಅರ್ಥ ಮಾಡ್ಕೊಂತ ಇಲ್ಲ. ನನ್ನ ಕೇಳ್ಕೊ. ಒಂದೇ ಒಂದ್ ಮಾವಿನಕಾಯ ಬೇಡ ಅಣ್ಣ. ನಾಟಿ ಔಷಧಿ ಕಚಡ ನನ್ನ ಮಗನ್ ತಂದು ಏನು ಮಾಡಿದ್ವಿ ನಾಳೆ. ಇವತ್ತಿನ ನಾನು ನಿನ್ನೆಷ್ಟು ಪ್ರೀತಿ ಮಾಡಿದ್ರು ನನ್ ಮೇಲೆ ಅನುಮಾನ ಪಡ್ತೀಯಾ? ನೋಡಿ ಮಗ, ನಿನ್ಗೆ ತಲೆ ಕೆಟ್ಟಿದ್ಯಾ? ಹುಚ್ಚು ತರ ಕೈಯ ಕುಯ್ಕೋತಾ ಇದ್ಯಾ? ಇದು ಹುಚ್ಚಾಟನೂ ಅಲ್ಲ, ಹುಡುಗಾಟನೂ ಅಲ್ಲ. ಪ್ರೇಮದ ಸಂಕೇತ, ಪ್ರೇಮದ ಆಕ್ರೋಶ, ಪ್ರೇಮದ ಕಾಣಿಕೆ. ಮತ್ತಿನ್ನೇನೋ, ನಿನ್ನ ಪ್ರೀತಿಗೆ ಫಿದಾ ಆಗ್ಬಿಟ್ಟು ತಪ್ಕೊಂಡ್ಬಿಟ್ಟು ಲೊಚ್ಚ ಅಂತ ಮುತ್ಕೊಟ್ಬಿಟ್ಟಿರ್ತಾಳೆ. ಮತ್ತೆ ಚಿಂಪಾಂಜಿ ನನ್ ಮಗ್ನೆ, ನನಗ್ ಮೊದ್ಲೇ ಡೌಟ್ ಇತ್ತು. ಪಕ್ಕದ ಬಿದಿ ಕಮಲಾ ಮತ್ತೆ ನಿನ್ ಮಧ್ಯೆ ಕುಚ್ ನಡೀತಾ ಇದೆ ಅಂತ. ಈಗ ನಿನ್ ಮನ್ಸಲ್ಲಿರೋದು ಕೈ ಮೇಲೆ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಕೋಮಲ ಅಂತ ಬರೆಯೋ ಬದಲು ಕಮಲ ಅಂತ ಗೀಚ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತೀಯಾ? ಇವತ್ತಳ ನಾಳೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ನನ್ನು ಬಂದು ಸೇರ್ತಾಳೆ ಅನ್ಕೊಂಡಿದ್ದೆ.
ಅವಳಾಗ್ಲೇ ಯಾವೊಂದು ಸೊಂಟೆ ಹಿಡ್ಕೊಂಡು ಗಲ್ಲಿ ಗಾಸಿಪ್ ಮಾಡ್ತಾವಳೆ. ಸುಬ್ರಹ್ಮಣ್ಯ, ನೀನೇ ಹೇಳು, ನಾನೇನು ತಮಿಳ್ನಾಡು ನೋಡ್ತಾರ ಕಾವೇರಿ ನೀರ್ ಕೇಳಿದ್ನ, ಇಲ್ಲ ಪಾಕಿಸ್ತಾನದವ್ರ ತರ ಕಾಶ್ಮೀರ ಕೇಳಿದ್ನ, ಇಲ್ಲ ರಾವಣನ್ ತರ ಕಂಡವ್ರ ಹೆಂಡತಿನ ಕೇಳಿದ್ನ, ನನ್ನ ಪ್ರೀತಿನ ಕೇಳಿದೆ, ಕೊಡ್ಲಿಲ್ವೇ? ಕೊಡ್ಲೇ ಇಲ್ವೇ? ಲೇ ಗೋವಿಂದ, ಈಗಿನ ಕಾಲದ ಹುಡುಗಿರ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಗೊಳೋ ಅಂತಿದ್ಯಲ್ಲ, ಬಿಟ್ಟಾಕೋ ಇದನ್ನ.